ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಷ್ಣುದತ್ತ ವಿನಿರ್ಣಯದಲ್ಲಿ ವೇದಗಳಿಗೆ ಅಪ್ರಾಮಾಣ್ಯವನ್ನು ಶಂಕೆ ಮಾಡಿದರು. ವೇದವು ಅನೃತವಾಗಿದೆ, ಆದ್ದರಿಂದ ಪ್ರಮಾಣ ಅಲ್ಲ. ಸುವ್ಯಾಹತವಾಗಿದೆ, ಪುನರುಕ್ತವಾಗಿದೆ, ನಿರರ್ಥಕವಾಗಿದೆ, ಪ್ರಮಾಣಾಂತರದಿಂದ ಸಿದ್ಧವಾಗಿರತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ, ಆದ್ದರಿಂದ ಪ್ರಮಾಣ ಅಲ್ಲ ಅಂತ ಪೂರ್ವಪಕ್ಷ ಮಾಡಿಕೊಂಡು, ಹೀಗೆ ವೇದಗಳು ಅಪ್ರಮಾಣ ಆದ್ದರಿಂದ ವೇದಾನುಸಾರಿಯಾಗಿರ್ತಕ್ಕಂತಹ ಪುರಾಣಗಳು ಕೂಡ, ಅದರಲ್ಲಿ ಕೂಡ ಅನೃತತ್ವಾದಿಗಳು ಇರುವುದರಿಂದ ಅವುಗಳಿಗೂ ಕೂಡ ಅಪ್ರಾಮಾಣ್ಯ. ಹೀಗೆಲ್ಲ ಅಪ್ರಾಮಾಣ್ಯ ಶಂಕೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು. ನಚೈತೇಷಾಂ ವಚನಾನಾಂ ಅಪ್ರಾಮಾಣ್ಯಂ. ಈ ವೇದಾದಿ ವಾಕ್ಯಗಳಿಗೆ, ವೇದ ಪುರಾಣಾದಿ ವಾಕ್ಯಗಳಿಗೆ ಅಪ್ರಾಮಾಣ್ಯ ಇಲ್ಲ, ಅಪ್ರಮಾಣ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ ಅಂತಂದರೆ, ಈ ಅನೃತತ್ವ ಅಂದರೆ ಏನು? ಅನೃತವಾಗಿದೆ, ಆದ್ದರಿಂದ ವೇದ ಅಪ್ರಮಾಣ ಅಂತ ಹೇಳ್ತಿರಲ್ಲ. ಈ ಅನೃತ ಅಂದರೆ ಏನು? ಅನೃತತ್ವ ನಾಮ ಕಿಂ? ಅನೃತತ್ವ ಅಂದರೆ ಏನು? ಅರ್ಥಶೂನ್ಯತ್ವ ಅಂತ ಹೇಳ್ತೀರಾ ಅಂದರೆ, ಅರ್ಥಶೂನ್ಯತ್ವ ಇರುವುದರಿಂದ ಇದು ಅಪ್ರಮಾಣ ಅಂತ ಹೇಳಿಕ್ಕೆ ಹೊರಟ್ರೆ, ವೇದ ಅಪ್ರಮಾಣಂ ಅನೃತತ್ವಾತ್ ಅಂತ ನಿಮ್ಮದು ಅನುಮಾನ. ಅನೃತತ್ವ ಅಂದರೆ ಏನು? ಅರ್ಥಶೂನ್ಯತ್ವ. ವೇದ ಅಪ್ರಮಾಣ ಯಾಕೆ ಅಂದರೆ ಅರ್ಥಶೂನ್ಯತ್ವ. ಆದ್ದರಿಂದ ಇದು ಅಪ್ರಮಾಣ ಅಂತ ಹೇಳಿಕ್ಕೆ ಹೊರಟ್ರೆ ಏನು ದೋಷ ಅಂದರೆ, ನಾನು ಏತಾವದೇವ ಅಪ್ರಾಮಾಣ್ಯವಿತಿ ಸಾಧ್ಯ ಅವಿಶಿಷ್ಟತಾ ಸ್ಯಾತ್ ಪ್ರಮಾಣಾಂತರ ವಿಸಂವಾದ ಅನೃತತ್ವಮಿತಿ ಚೇತ್ ಸ ಕಿಂ ಆಪಾತತಃ ಸರ್ವಥಾ ವಾ ನಾದ್ಯಃ ತಸ್ಯ ಸರ್ವತ್ರ ಸಂಭವೇನ ಅನೈಕಾಂತ್ಯಾತ್ ದ್ವಿತೀಯೇ ಸಂದಿಗ್ಧಾ ಸಿದ್ಧಿಃ ಕಿಮತ್ರ ಸರ್ವಥಾ ಪ್ರಮಾಣ ವಿಸಂವಾದಃ ಏವ ಉತ ವೈಗುಣ್ಯಾದಿ ನಿಮಿತ್ತಂ ಫಲ ಅದರ್ಶನಾದಿಕಂ ಇತಿ ಸಂದೇಹ ಅಪರಿಹಾರಾತ್. ಅನೃತತ್ವ ಹೇತುವಿನಿಂದ ವೇದಕ್ಕೆ ಅಪ್ರಾಮಾಣ್ಯವನ್ನು ಶಂಕೆ ಮಾಡಿದರೆ, ವೇದ ಅಪ್ರಮಾಣಂ ಅನೃತತ್ವಾತ್ ಅಂತ ಹೇಳಿದರೆ, ಈ ಥರ ಅನುಮಾನ ಪ್ರಯೋಗ ಮಾಡಿದರೆ ಏನು ದೋಷ ಅಂತಂದರೆ, ಸಾಧ್ಯ ಅವಿಶಿಷ್ಟತಾ ದೋಷ. ಸಾಧ್ಯ ಅವಿಶಿಷ್ಟತಾ ಅಂದರೆ ಏನು? ಸಾಧ್ಯ ಬೇರೆ ಅಲ್ಲ, ಹೇತು ಬೇರೆ ಅಲ್ಲ ಅಂತ. ಅನುಮಾನದ ಸ್ವರೂಪ ಹೇಗಿರುತ್ತೆ ಅಂದರೆ, ಅನುಮಾನದಲ್ಲಿ ಪಕ್ಷ ಹೇತು
ದೃಷ್ಟಾಂತ. ಇದು ಮೂರು ಮುಖ್ಯವಾಗಿ ಇರಬೇಕು. ಪಕ್ಷ ಪಕ್ಷ ಅಂದ್ರೇನು? ನಮಗೆ ಯಾವ ವಸ್ತುವಿನಲ್ಲಿ ಸಂದೇಹ ಬಂದಿದೆಯೋ ಆ ಸಂದೇಹಕ್ಕೆ ವಿಷಯವಾಗಿರುವಂಥದ್ದು ಪಕ್ಷ. ಇನ್ನು ಅಲ್ಲಿ ನಾವು ಯಾವುದನ್ನು ಸಾಧನೆ ಮಾಡ್ತೇವೆ ಅದನ್ನು ಸಾಧ್ಯ ಅಂತ ಹೇಳೋದು. ಹೇತುವಿನಿಂದ ಪಕ್ಷದಲ್ಲಿ ಯಾವುದನ್ನು ಸಾಧಿಸ್ತೇವೆಯೋ ಅದು ಸಾಧ್ಯ. ಇನ್ನು ಹೇತು ಅಂದರೆ ಸಾಧನ. ಪಕ್ಷದಲ್ಲಿ ಒಂದು ವಿಷಯವನ್ನು ನಾವು ಸಾಧನೆ ಮಾಡಬೇಕಾದ್ರೆ ಯಾವುದನ್ನು ಸಾಧನವಾಗಿ ಬಳಸ್ಕೊಳ್ತೇವೆ ಅದು ಹೇತು. ಈಗ ಉದಾಹರಣೆಗೆ ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಅಂತ. ದೂರದಲ್ಲಿ ಕಾಣ್ತಾ ಇರತಕ್ಕಂತಹ ಪರ್ವತವನ್ನು ನೋಡಿ, ಪರ್ವತದಲ್ಲಿ ಬೆಂಕಿ ಇದೆ. ಯಾಕೆ ಅಂದರೆ ಅಲ್ಲಿ ಹೊಗೆ ಇರೋದರಿಂದ. ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರುತ್ತೆ, ಎಲ್ಲೆಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ. ಅಡುಗೆ ಮನೆಗೆ ಹೋದರೆ ಹೊಗೆ ಇರುತ್ತೆ, ಅಲ್ಲಿ ಬೆಂಕಿ ಇರುತ್ತೆ. ಯಜ್ಞಶಾಲೆಗೆ ಹೋದರೆ ಅಲ್ಲಿ ಹೊಗೆ ಇರುತ್ತೆ, ಬೆಂಕಿ ಇರುತ್ತೆ. ಆದ್ದರಿಂದ ಪ್ರಕೃತ ಈ ಪರ್ವತದಲ್ಲಿ ಹೊಗೆ ಇರೋದರಿಂದ ಇಲ್ಲಿ ಬೆಂಕಿ ಇರಬೇಕು ಅಂತ ಧೂಮಹೇತುವಿನಿಂದ ಪಕ್ಷವಾಗಿರತಕ್ಕಂತಹ ಪರ್ವತ ವನ್ಯಮಾನ್ನವ. ಪರ್ವತದಲ್ಲಿ ಬೆಂಕಿ ಇದೆಯೋ ಇಲ್ಲೋ ಅಂತ ಸಂದೇಹ. ಪರ್ವತದಲ್ಲಿ ಬೆಂಕಿ ಇದೆ ಯಾಕೆ ಅಂದರೆ ಹೊಗೆ ಇರುವುದರಿಂದ. ಈ ಹೊಗೆ ಇರುವಿಕೆಯಿಂದ ಅಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಮಾಡೋದು. ಯಾವುದನ್ನು ಸಾಧನೆ ಮಾಡ್ತೇವೆ? ಪರ್ವತದಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಮಾಡ್ತೇವೆ. ಆದ್ದರಿಂದ ಬೆಂಕಿ ವನ್ಯ ಅನ್ನೋದು ಸಾಧ್ಯ. ಎಲ್ಲಿ ಸಾಧನೆ ಮಾಡ್ತೇವೆ? ಪರ್ವತದಲ್ಲಿ ಮಾಡ್ತೇವೆ. ಆದ್ದರಿಂದ ಪರ್ವತ ಅನ್ನೋದು ಪಕ್ಷ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಗೆ ಹೇಳ್ತೀರಾ ಅಂದರೆ ಅದಕ್ಕೆ ಹೇತು, ಅದಕ್ಕೆ ಸಾಧನ ಯಾವುದು? ಧೂಮವತ್ವ, ಹೊಗೆ ಇರುವುದರಿಂದ. ಎಲ್ಲೆಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ. ಪ್ರಕೃತ ಪರ್ವತದಲ್ಲಿ ಹೊಗೆ ಇರೋದರಿಂದ ಬೆಂಕಿ ಇದೆ ಅಂತ ಹೀಗೆ ಸಾಧನೆ ಮಾಡೋದು. ಇಲ್ಲಿ ಸಾಧ್ಯ ಬೇರೆ ಆಗಿರುತ್ತೆ, ಹೇತು ಬೇರೆ ಆಗಿರುತ್ತೆ. ಪರ್ವತ ವನ್ಯಮಾನ್ ಧೂಮೋತ್ಪಾದನಲ್ಲಿ ವನ್ಯ ಸಾಧ್ಯ, ಹೇತು ಯಾವುದು? ಧೂಮ, ಹೊಗೆ ಇರೋದ್ರಿಂದ ಬೆಂಕಿ ಇದೆ. ಈಗ ವೇದ ಅಪ್ರಮಾಣಂ ಅರ್ಥಶೂನ್ಯತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಅದು ಹೇಗಿರುತ್ತೆ ಅಂದರೆ ಪರ್ವತಃ ವನ್ಯಮಾನ್ ವನ್ಯಮತ್ವಾತ್ ಅಂತ. ಪರ್ವತಃ ವನ್ಯಮಾನ್ ವನ್ಯಮತ್ವಾತ್. ಸಾಧ್ಯ ಬೇರೆ ಅಲ್ಲ, ಹೇತು ಬೇರೆ ಅಲ್ಲ. ಸಾಧ್ಯ ಹೇತು ಒಂದೇ ಆದಾಗ ಅದಕ್ಕೆ ಸಾಧ್ಯ ಅವಿಶಿಷ್ಟತಾ ಅಂತ ಹೇಳ್ತಾರೆ. ಅದೊಂದು ದೋಷ. ಸಾಧ್ಯ ಅವಿಶಿಷ್ಟತಾ. ಸಾಧ್ಯ ಹೇತು ಒಂದೇ ಆಗಬಾರ್ದು. ಸಾಧ್ಯ ಹೇತು ಒಂದೇ ಇದ್ದರೆ ಅದು ಅವಿಶಿಷ್ಟತ. ಪರ್ವತದಲ್ಲಿ ಬೆಂಕಿ ಇದೆ ಯಾಕೆ ಅಂದರೆ ಬೆಂಕಿ ಇರುವುದರಿಂದ ಅಂತ ಹೇಳಿದರೆ ಹೇಗೋ ಹಾಗೆ ವೇದವು ಅಪ್ರಮಾಣವಾಗಿದೆ. ಯಾಕೆ ಅಂದರೆ ಅನೃತವಾದ್ದರಿಂದ. ಅನೃತತ್ವ ನಾಮ ಕಿಂ? ನಿಮ್ಮ ಪ್ರಕಾರ ಅನೃತತ್ವ ಅಂದರೆ ಅರ್ಥಶೂನ್ಯತ್ವ. ಇದೇ ಅನೃತತ್ವ. ಇದು ಬೌದ್ಧರು ಮಾಡತಕ್ಕಂತಹ ಅನುಮಾನ. ವೇದ ಪ್ರಾಮಾಣ್ಯವನ್ನು ಒಪ್ಪುವುದಿಲ್ಲವರು. ವೇದ ಸುಳ್ಳು ಹೇಳ್ತಾ ಇದೆ. ಪುತ್ರೇಷ್ಟ ಯಜೇತ ಅಂತ ಹೇಳ್ತಾ ಇದೆ. ಆ ಪುತ್ರೇಷ್ಟ ಯಾಗ ಮಾಡಿದರೂ ಕೂಡ ಮಕ್ಕಳಾಗ್ತಾ ಇಲ್ಲ. ಆದ್ದರಿಂದ ವೇದ ಸುಳ್ಳು ಹೇಳ್ತಾ ಇದೆ. ಈ ಅನೃತ ಅಂದರೆ ಏನು? ಅನೃತತ್ವ ನಾಮ ಕಿಂ? ಅರ್ಥಶೂನ್ಯತ್ವ ಅಂತ ಹೇಳಿಬಿಟ್ರೆ ಆಗ ಹೇಗೆ ಅನುಮಾನ? ವೇದವಚನಾನಿ ಅಪ್ರಮಾಣಾನಿ ಅರ್ಥಶೂನ್ಯತ್ವಾತ್. ವೇದಗಳು ಅಪ್ರಮಾಣ ಯಾಕೆ ಅಂದರೆ ಅರ್ಥಶೂನ್ಯತ್ವಾತ್. ಅವುಗಳಿಗೆ ಪ್ರಯೋಜನ ಇಲ್ಲ, ಅರ್ಥ ಇಲ್ಲ. ಈ ತರಹ ಅನುಮಾನ ಮಾಡಿದಾಗ ಇಲ್ಲಿ ಸಾಧಿಸಬೇಕಾಗಿದ್ದು ಯಾವುದು? ಅಪ್ರಾಮಾಣ್ಯ. ವೇದಗಳಿಗೆ ಪ್ರಾಮಾಣ್ಯ ಇಲ್ಲ ಅಂತ ವೇದವಚನಾನಿ ಅಪ್ರಮಾಣಾನಿ. ವೇದವಚನಾನಿ ಪಕ್ಷ, ಅಪ್ರಮಾಣಾನಿ ಸಾಧ್ಯ. ವೇದದಲ್ಲಿ ಅಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದು. ಹೇತು ಯಾವುದು? ಸಾಧಕವಾಗಿರತಕ್ಕಂಥ ಹೇತು ಅರ್ಥಶೂನ್ಯತ್ವ ಅಲ್ವಾ? ಅರ್ಥಶೂನ್ಯತ್ವ ಹೇತು. ಸಾಧ್ಯ ಯಾವುದು? ವೇದವಾಕ್ಯಗಳ ಅಪ್ರಾಮಾಣ್ಯ.
ಸಾಧಕವಾದದ್ದು ಅರ್ಥಶೂನ್ಯತ್ವ. ಅರ್ಥಶೂನ್ಯತ್ವ, ಅಪ್ರಾಮಾಣ್ಯ ಇವೆರಡು ಏಕಾರ್ಥಕ ಶಬ್ದಗಳು. ಆದ್ದರಿಂದ ಈ ವಾಕ್ಯ ಅಪ್ರಮಾಣ ಆಗಿದೆ ಎಂದರೂ ಒಂದೇ, ಈ ವಾಕ್ಯ ಅರ್ಥಶೂನ್ಯವಾಗಿದೆ ಅಂತಂತ ಹೇಳಿದರೂ ಒಂದೇ. ಆದ್ದರಿಂದ ಹೀಗೆ ಹೇತು ಸಾಧ್ಯಗಳು ಒಂದೇ ಆದಾಗ ಇಂತಹ ಅನುಮಾನಗಳಿಗೆ ಸಾಧ್ಯ ಅವಿಶಿಷ್ಟತ, ಅಂದರೆ ಸಾಧ್ಯದಿಂದ ಸಾಧಕವಾದ ಹೇತು ಅಭಿನ್ನವಾಗಿರೋದು, ಸಾಧ್ಯ ಸಾಧನಗಳು ಒಂದೇ ಆಗಿರೋದು, ಇದಕ್ಕೆ ಸಾಧ್ಯ ಅವಿಶಿಷ್ಟತ ಅಂತ ಹೇಳಿ. ಅಲ್ಲಿ ವನ್ನಿ ಇದೆ, ಯಾಕೆ ಅಂದರೆ ಅಗ್ನಿ ಇರುವುದರಿಂದ. ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ ಅಂದರೆ ಬೆಂಕಿ ಇರುವುದರಿಂದ ಅಂತ ಹೇಳಿದ್ರೆ ಸರಿ ಆಗ್ತದ? ಅದು ಸಾಧ್ಯ ಅವಿಶಿಷ್ಟತಾ ದೋಷ. ಈ ಸಾಧ್ಯ ಅವಿಶಿಷ್ಟತಾ ದೋಷ ಬರುತ್ತೆ. ಏನು? ಅನೃತತ್ವಂ ನಾಮ ಅರ್ಥಶೂನ್ಯತ್ವಂ ಅಂತ ಇಟ್ಕೊಂಡ್ರೆ ಆಯಿತಾ. ಆದ್ದರಿಂದ ಅನೃತತ್ವ ಅಂದರೆ ಅರ್ಥಶೂನ್ಯತ್ವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏತಾದೇವ ಅಪ್ರಾಮಾಣ್ಯಮಿತಿ ಸಾಧ್ಯ ಅವಶಿಷ್ಟತಾ ಸ್ಯಾತ್. ಇನ್ನು ಪ್ರಮಾಣಾಂತರ ವಿಸಂವಾದ ಅನೃತತ್ವಮಿತಿ ಚೇತ್. ಅನೃತತ್ವ ಅಂದರೆ ಅರ್ಥಶೂನ್ಯತ್ವ ಅಲ್ಲ. ಕಿವಿದಂ ಅನೃತತ್ವಂ ಅಂದರೆ ಪ್ರಮಾಣಾಂತರ ವಿಸಂವಾದ, ಇನ್ನೊಂದು ಪ್ರಮಾಣದಿಂದ ವಿಸಂವಾದ, ಇನ್ನೊಂದು ಪ್ರಮಾಣದಿಂದ ವಿರೋಧ ಬರೋದು. ವೇದ ಒಂದು ವಿಚಾರವನ್ನು ಹೇಳಿದಾಗ ಅದಕ್ಕೆ ಇನ್ನೊಂದು ಪ್ರಮಾಣದಿಂದ ವಿರೋಧ ಬಂದರೆ ಅದು ಪ್ರಮಾಣಾಂತರ ವಿಸಂವಾದ, ಪ್ರಮಾಣಾಂತರ ವಿರೋಧ. ಇದುವೇ ಅನೃತತ್ವ ಅಂದರೆ. ಹಾಗಾದರೆ ಸಹ ಕಿಂ ಆಪಾತತಃ ಸರ್ವಥಾವ? ಈ ಪ್ರಮಾಣಾಂತರ ವಿರೋಧ, ಇದು ಆಪಾತತಃ ಪ್ರಮಾಣಾಂತರ ವಿರೋಧ ಕಾಣ್ತಾ ಇದೆಯೋ, ಸರ್ವಥಾ ಪ್ರಮಾಣಾಂತರ ವಿರೋಧ ಇದೆಯೋ? ವೇದ ಹೇಳ್ತಕ್ಕಂತಹ ಒಂದು ವಿಚಾರಕ್ಕೆ ಇನ್ನೊಂದು ಪ್ರಮಾಣದಿಂದ ವಿರೋಧ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದು ತೋರುತ್ತೆ, ವಿರೋಧ ಇದ್ದ ಹಾಗೆ ತೋರುತ್ತೆ. ಆಪಾತತಃ ವಿರೋಧ ಇದೆ ಅಂತ ಅರ್ಥನೋ ಅಥವಾ ಸರ್ವಥಾ ವಿರೋಧ ಇದೆ ಅಂತ ಅರ್ಥನೋ? ಆಪಾತತಃ ವಿರೋಧ ಇದೆ ಅಂದರೆ ಅದು ಇದ್ದೇ ಇರುತ್ತೆ. ಮೇಲ್ನೋಟದಿಂದ ಪ್ರಮಾಣಾಂತರ ವಿರೋಧ ಎಲ್ಲ ಪ್ರಮಾಣಗಳಿಗೂ ಇರ್ತದೆ. ಉದಾಹರಣೆಗೆ ಇದು ಮಡಿಕೆ ಅಂತ ಹೇಳ್ತೇವೆ. ಇದು ಮಡಿಕೆ ಅಂತ ಹೇಳಿದಾಗ ಇದು ಮಡಿಕೆ ಅಲ್ಲ, ಯಾಕೆ? ಕೆಂಪಾಗಿದೆ ಆದ್ದರಿಂದ. ಈ ಒಂದು ವಚನಕ್ಕೆ ಒಂದು ವಿಸಂವಾದ, ಈ ಒಂದು ವಚನದ ವಿಸಂವಾದ, ಈ ಒಂದು ವಚನದ ವಿರೋಧ. ಮೇಲ್ನೋಟಕ್ಕೆ ಪ್ರಮಾಣಾಂತರ ವಿರೋಧ ಇದ್ದೇ ಇರುತ್ತೆ. ಯಾಕಂದರೆ ಇದು ಗಡಿಗೆ ಅಲ್ಲ, ಕೆಂಪಾಗಿದೆ ಆದ್ದರಿಂದ ಅಂತ ಹೇಳಿದರೆ ಗಡಿಗೆ ಕೆಂಪಾಗಿ ಇರಬಾರ್ದು ಅಂತಿದೆಯಾ? ಕೆಂಪಾಗಿರುತ್ತೆ ಗಡಿಗೆ, ಯಾಕೆ ಇರಬಾರ್ದು? ಆದ್ದರಿಂದ ಗಡಿಗೆ ಕೆಂಪಾಗಿರಬೇಕು ಅಂತೇನಿಲ್ಲ. ಆಪಾತತಃ ವಿಸಂವಾದ ಇದ್ದರೂ ಇದು ಗಡಿಗೆ ಎಂಬುವ ಒಂದು ಮಾತು ಉಂಟಲ್ಲ, ಅದು ಪ್ರಮಿತನೇ, ಅದು ಕೆಂಪೇ ಆಗಿರಲಿ ಯಾವುದೇ ಆಗಿರಲಿ. ಹೀಗೆ ಪ್ರಮಾಣಾಂತರ ವಿಸಂವಾದ ಇದ್ದಾಗ ಅಪ್ರಾಮಾಣ್ಯವನ್ನು ಹೇಳುವಂಥದ್ದು. ವೇದವಚನಾನಿ ಅಪ್ರಮಾಣಾನಿ ಆಪಾತತಃ ಪ್ರಮಾಣಾಂತರ ವಿಸಂವಾದ. ಆಪಾತತಃ ಸರ್ವಥಾವ ಅಂತ ಕೇಳ್ತಿದ್ದಾರೆ. ಆಪಾತತಃ ಪ್ರಮಾಣಾಂತರ ವಿಸಂವಾದ ಅಂತ ಹೇಳಿಬಿಟ್ರೆ, ಹಾಗಾದರೆ ವೇದವಚನಾನಿ ಅಪ್ರಮಾಣಾನಿ ಆಪಾತತಃ ಪ್ರಮಾಣಾಂತರ ವಿಸಂವಾದ, ಈ ತರಹ ಅನುಮಾನ ಪ್ರಯೋಗ ಮಾಡಬೇಕು. ಈ ತರಹ ಅನುಮಾನ ಪ್ರಯೋಗ ಮಾಡಿದಾಗ ಪ್ರಮಾಣಾಂತರ ವಿಸಂವಾದಾತ್ ಎಂಬ ಹೇತು, ಪ್ರಮಾಣಾಂತರ ವಿಸಂವಾದ ಅನ್ನೋದು ಹೇತು. ಈ ಹೇತು ಏನಾಗುತ್ತೆ? ವ್ಯಭಿಚರಿತವಾಗುತ್ತೆ. ಹೇತು ವ್ಯಭಿಚರಿತವಾಗೋದು. ಏನು ಹೇತು ವ್ಯಭಿಚರಿತವಾಗೋದು ಅಂದರೆ ಈಗ ಹೇತು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಾಧ್ಯ ಇರಬೇಕು. ಹೇತು ಎಲ್ಲಿಲ್ವೋ ಅಲ್ಲಿ ಸಾಧ್ಯ ಇರಬಾರ್ದು. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಲ್ವಾ? ಎಲ್ಲೆಲ್ಲಿ ಹೊಗೆ ಇಲ್ವೋ ಅಲ್ಲಲ್ಲಿ ಬೆಂಕಿ ಇರಬಾರ್ದು. ಎಲ್ಲಿ ಹೊಗೆ ಇದೆ ಅಲ್ಲಿ ಬೆಂಕಿ ಇದೆ, ಎಲ್ಲಿ ಹೊಗೆ ಇಲ್ಲ ಅಲ್ಲಿ ಬೆಂಕಿ ಇಲ್ಲ. ಹೀಗೆ ಹೇತು ಸಾಧ್ಯಗಳು ಇರಬೇಕು. ಸಾಧ್ಯವನ್ನು ಬಿಟ್ಟು ಹೇತು ಇರೋದು, ಹೇತುವನ್ನು ಬಿಟ್ಟು ಸಾಧ್ಯ ಇರೋದು. ಇದಕ್ಕೆ
ಅನುಮಾನದಲ್ಲಿ ವ್ಯಭಿಚಾರ ದೋಷ ಅಂತ ಹೇಳ್ತಾರೆ. ಹೇತು ಸಾಧ್ಯ ಇರುವ ಕಡೆಯಲ್ಲೂ ಇದೆ, ಸಾಧ್ಯವಿಲ್ಲದ ಕಡೆಯಲ್ಲೂ ಇದೆ ಅಂತಾದಾಗ ಅದು ವ್ಯಭಿಚರಿತ. ಈಗ ಆಪಾತತಃ ಪ್ರಮಾಣಾಂತರ ವಿಸಂವಾದ ಅಂತ ಹೇಳಿದರೆ, ಆಪಾತತಃ ಪ್ರಮಾಣಾಂತರ ವಿಸಂವಾದ ಅಂತ ಹೇಳಿದರೆ ಇಲ್ಲಿ ಹೇತು ಎಂಬುದು ವ್ಯಭಿಚರಿತವಾಗತ್ತೆ. ಸಾಧ್ಯ ಇರುವ ಕಡೆಯಲ್ಲಿ ಹೇತು ಇರಬೇಕು, ಸಾಧ್ಯವಿಲ್ಲದ ಕಡೆಯಲ್ಲಿ ಹೇತು ಇರಬಾರದು. ಸಾಧ್ಯ ಇದ್ದ ಕಡೆಯಲ್ಲೂ ಇದೆ, ಸಾಧ್ಯ ಇಲ್ಲದ ಕಡೆಯಲ್ಲಿಯೂ ಇದೆ ಅಂತಾದರೆ ಆ ಹೇತು ವ್ಯಭಿಚರಿತ. ಅಥವಾ ಸಾಧ್ಯ ಇರುವ ಕಡೆಯಲ್ಲಿ ಇಲ್ಲ, ಸಾಧ್ಯ ಇಲ್ಲದ ಕಡೆಯಲ್ಲಿ ಇದೆ ಅಂತಾದರೆ, ಅಥವಾ ಸಾಧ್ಯ ಇದ್ದಲ್ಲೂ ಇದೆ, ಸಾಧ್ಯ ಇಲ್ಲದೆ ಇದ್ದಲ್ಲೂ ಇದೆ ಅಂತ ಹೀಗೆ ಹೇಳಿದಾಗ ಆ ಹೇತು ವ್ಯಭಿಚರಿತ ಅಂತ ಆಗತ್ತೆ. ಆದ್ದರಿಂದ ಪ್ರಮಾಣಾಂತರ ವಿಸಂವಾದ, ಆಪಾತತಃ ಪ್ರಮಾಣಾಂತರ ವಿಸಂವಾದ ಎಲ್ಲ ಕಡೆ ಇರುತ್ತೆ. ಆದ್ದರಿಂದ ಹೇತು ಅನ್ನೋದು ಪ್ರಮಾಣಾಂತರ ವಿಸಂವಾದ ಅನ್ನೋದು ಪ್ರಮಾಣವಾಗಿರತಕ್ಕಂತಹ ಗ್ರಂಥಗಳಲ್ಲಿ ಇರ್ಬೋದು, ಪ್ರಮಾಣವಲ್ಲದ ಗ್ರಂಥಗಳಲ್ಲಿ ಇರೋದು. ಆಪಾತತಃ ಈ ಪ್ರಮಾಣಾಂತರ ವಿಸಂವಾದ ವೇದಲ್ಲಿದೆ ಅಂತ ಹೇಳ್ತಾನೆ ಅವನು. ವೇದದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು. ಹೀಗೆ ಅದು ಆಪಾತತಃ ಪ್ರಮಾಣಾಂತರವಿರೋದು ಎಲ್ಲ ಕಡೆ ಇರುತ್ತೆ. ಆದ್ದರಿಂದ ಪ್ರಮಾಣಭೂತವಾಗಿರತಕ್ಕಂತಹ ಕಡೆಗಳಲ್ಲಿಯೂ ಕೂಡ ಇದು ಬರೋದರಿಂದ ಅದು ಹೇತು ವ್ಯಭಿಚರಿತ ಅಂತ ಆಗತ್ತೆ. ಇನ್ನು ಇಲ್ಲ ಆಪಾತತಃ ಪ್ರಮಾಣಾಂತರ ವಿಸಂವಾದ ಅಲ್ಲ, ಸರ್ವಥಾ ಪ್ರಮಾಣಾಂತರ ವಿಸಂವಾದ. ಸರ್ವಥಾ ಕಿಮುತ ಆಯ್ತಲ್ಲ, ಕಿಮ ಆಪಾತಃ ಸರ್ವಥಾ ವ ನಾದ್ಯಃ ಆಪಾತತಃ ಪ್ರಮಾಣಾಂತರ ವಿಸಂವಾದ ಅಂತ ಹೇಳಿಬಿಟ್ರೆ ತಸ್ಯ ಸರ್ವತ್ರ ಸಂಭವೇನ ಅನೈಕಾಂತ್ಯಾತ್. ಅದು ಆಪಾತಃ ಪ್ರಮಾಣಾಂತರ ವಿಸಂವಾದ ಎಲ್ಲ ಕಡೆ ಇರುವುದರಿಂದ ಅನೈಕಾಂತ್ಯ ದೋಷ, ವ್ಯಭಿಚಾರ ದೋಷ ಬರುತ್ತೆ. ಇನ್ನು ಸರ್ವಥಾ ಪ್ರಮಾಣಾಂತರ ವಿಸಂವಾದ ಇದ್ದುದರಿಂದ ವೇದಗಳು ಅಪ್ರಮಾಣ ಅಂತ ಹೀಗೆ ನೀನು ಹೇಳ್ತೀಯ ಅಂತಾದರೆ ದ್ವಿತೀಯ ಸಂದಿಗ್ಧ ಸಿದ್ಧಿ, ಅಸಿದ್ಧಿ ದೋಷ, ಸಂದಿಗ್ಧ ಅಸಿದ್ಧಿ. ಈಗ ಕಿಮ್ ಅತ್ರ ಸರ್ವಥಾ ಪ್ರಮಾಣ ವಿಸಂವಾದ ಏವ ಉತ ವೈಗುಣ್ಯಾದಿ ನಿಮಿತ್ತಂ ಪರಾದರ್ಶನಾದಿಕಂ ಇದು ಸಂದೇಹ ಅಪರಿವಾಹಾರ. ಪ್ರಮಾಣಾಂತರ ವಿಸಂವಾದ, ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅಂತ ಹೇಳ್ಕೊಡಿ ಏನಾಗತ್ತೆ ಅಂದರೆ, ಸರ್ವಥಾ ಪ್ರಮಾಣಾಂತರ ವಿಸಂವಾದವೋ ಅಥವಾ ವೈಗುಣ್ಯಾದಿ ನಿಮಿತ್ತವಾಗಿ ಈ ಫಲಾದಿಗಳು ಕಂಡಿಲ್ವೋ ಅಂತ ಹೇತುವಿಗೆ ಒಂದು ಹೇತು ಇದೆಯೋ ಇಲ್ಲೋ ಅಂತ ಹೇತು ಪಕ್ಷದಲ್ಲಿರಬೇಕು. ಹೇತು ಪಕ್ಷದಲ್ಲಿ ಇಲ್ಲ ಅಂತಾದರೆ ಅದಕ್ಕೆ ಅಸಿದ್ಧಿ ದೋಷ ಅಂತ ಹೇಳೋದು. ಯಾವ ಹೇತುವಿನ ನಾವು ಪಕ್ಷದಲ್ಲಿ ಸಾಧ್ಯವನ್ನು ಸಾಧನೆ ಮಾಡ್ತೇವೆ ಅಲ್ಲಿ ಹೇತು ಇರಬೇಕು. ಅಲ್ಲಿ ಇದ್ದರೆ ಸರಿ, ಅಲ್ಲೂ ಇದೆ ಬೇರೆ ಕಡೆಯೂ ಇದೆ ಅಂತಂದರೆ ಅದು ವ್ಯಭಿಚಾರ. ಅಲ್ಲಿ ಇಲ್ಲ ಬೇರೆ ಕಡೆ ಇದೆ ಅಂದರೆ ಅದು ವ್ಯಭಿಚಾರ. ಅದು ಇಲ್ಲಿಲ್ಲ ಬೇರೆ ಕಡೆ ಮಾತ್ರ ಇದೆ ಅಂತಂದರೆ ಅದು ಕೂಡ ವ್ಯಭಿಚಾರ. ಆದರೆ ಅದು ಪಕ್ಷದಲ್ಲೂ ಇಲ್ಲ, ಪಕ್ಷದಲ್ಲಿ ಇದೆ ಇಲ್ಲ ಅಂತ ಸಂದೇಹ. ಯಾಕೆಂದರೆ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅನ್ನೋದು ಅದು ಹೇಗೆ ಪ್ರಮಾಣಾಂತರ ವಿಸಂವಾದ, ಸರ್ವಥಾ ಪ್ರಮಾಣ ವಿಸಂವಾದ ಅಂತ ಹೇಳ್ತಿರಲ್ಲ, ಅದು ಪ್ರಮಾಣಾಂತರ ವಿಸಂವಾದವೋ, ಇಲ್ಲಿ ವೇದಾದಿಗಳಲ್ಲಿ ಪ್ರಮಾಣಾಂತರ ವಿಸಂವಾದ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಇದೆಯೋ ಅಥವಾ ವೈಗುಣ್ಯಾದಿ ನಿಮಿತ್ತವಾಗಿ ಫಲ ಕಂಡಿಲ್ವೋ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಅಲ್ಲಿ ಫಲ ಕಂಡಿಲ್ಲ, ಆದ್ದರಿಂದ ಅಲ್ಲಿ ಪ್ರಮಾಣಾಂತರ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಇದೆಯೋ ಅಥವಾ ಏನೋ ವೈಗುಣ್ಯ ಮಾಡಬೇಕಾದ ಕ್ರಿಯೆಯಲ್ಲಿನೋ ಲೋಪ ಆಗಿದೆ, ಕ್ರಿಯಾಲೋಪ ಆಗಿದ್ದರಿಂದಾಗಿ ಫಲ ಕಂಡಿಲ್ಲ. ವಾಸ್ತವಿಕವಾಗಿ ಅದಕ್ಕೆ ಪುತ್ರೇಷ್ಟಿ ಮಾಡಿದರೆ ಸಂತಾನ ಪ್ರಾಪ್ತಿ ಆಗತ್ತೆ. ಇಲ್ಲಿ ಆ ಕರ್ತೃವಿನ ವೈಗುಣ್ಯಾದಿ ನಿಮಿತ್ತದಿಂದಾಗಿ
ಫಲ ಕಂಡಿಲ್ಲ. ಆದ್ದರಿಂದ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅನ್ನೋದು ಇಲ್ಲಿ ಇದೆಯೋ ಇಲ್ವೋ ಅಂತ ಸಂದೇಹ ಬರುತ್ತೆ. ಹೀಗೆ ಪಕ್ಷದಲ್ಲಿ ಹೇತು ಇದೆಯೋ ಇಲ್ಲೋ ಅಂತ ಸಂದೇಹ, ಅದಕ್ಕೆ ಸಂದಿಗ್ಧಾಸಿದ್ಧಿ ಅಂತ ಹೇಳುದು. ಪಕ್ಷವಾಗಿರ್ತಕ್ಕಂತಹ ವೇದದಲ್ಲಿ ಪ್ರಮಾಣಾಂತರ ವಿಸಂವಾದ ಇದೆಯೋ ಇಲ್ಲೋ ಅನ್ನುವ ಸಂದೇಹ ಬರುವುದರಿಂದಾಗಿ ಸಂದಿಗ್ಧ ಅಸಿದ್ಧಿ ದೋಷ ಅಂತ ಹೇಳಬಹುದು. ಸಂದೇಹ ಅಪರಿಹಾರ. ಇನ್ನೊಂದು ಹೇಳಿದ ಅವನು. ಏನು ಹೇಳಿದ? ಈ ವ್ಯಾಘಾತ ಸ್ಪಷ್ಟ ಆಯ್ತಲ್ಲ ಇದು. ದ್ವಿತೀಯ ಸಂದಿಗ್ಧಾಸಿದ್ಧಿ. ದ್ವಿತೀಯ ಅಂದರೆ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಎಂಬುದು ಇದರಲ್ಲಿ ಇದೆ. ಆದ್ದರಿಂದ ಇದು ಅಪ್ರಮಾಣ ಅಂತ ಹೇಳ್ತೀರಂದರೆ, ಈ ಉತ್ತರಕಾಮೇಷ್ಟಿ ಯಾಗದಿಂದ ಸಂತಾನ ಪ್ರಾಪ್ತಿ ಆಗತ್ತೆ, ಆದರೆ ಕರ್ತೃವೇನೇನೋ ಒಂದು ವೈಗುಣ್ಯ ನಿಮಿತ್ತವಾಗಿ ಫಲ ಕಂಡಿಲ್ಲ. ಹಾಗಾದರೆ ಇಲ್ಲಿ ಪ್ರಮಾಣಾಂತರ ಸರ್ವಥಾ ಪ್ರಮಾಣಾಂತರ ಸಂವಾದ ಇದೆಯೋ ಇಲ್ಲೋ ಅನ್ನೋ ಸಂದೇಹ ಬರುತ್ತೆ. ಹೀಗೆ ಸಂದಿಗ್ಧ ಅಸಿದ್ಧಿ ದೋಷ. ಈಗ ಒಂದು ಕಾರ್ಯಕ್ಕೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಕಾರಣ ಇದ್ದರೂ ಕೆಲವೊಮ್ಮೆ ಕಾರ್ಯವಾಗದೇ ಇರ್ಬೋದು. ಕಾರಣ ಇದೆ, ಕಾರಣವಿದ್ದು ಕಾರ್ಯ ಆಗದೇ ಇರುವಂಥದ್ದು. ಆಗ ನಮಗೆ ಅದಕ್ಕದು ಕಾರಣ ಹೌದೋ ಅಲ್ಲೋ ಅಂತ ಸಂದೇಹ ಬರ್ತದೆ. ಒಂದು ಕಾರಣಕ್ಕೆ ಭಾವ ಯಾವಾಗ ಸಿದ್ಧ ಆಗೋದಂದರೆ ಅವೆರಡಕ್ಕೂ ನಿಯತ ಸಾಹಚರ್ಯ, ಅನ್ವಯ ವ್ಯತಿರೇಕಗಳಿಂದ ಕಾರಣಸತ್ವೇ ಕಾರ್ಯಸತ್ವಂ, ಕಾರಣಾಭಾವೇ ಕಾರ್ಯಾಭಾವ. ಈ ಅನ್ವಯ ವ್ಯತಿರೇಕಗಳಿಂದ ಅವುಗಳಿಗೆ ಸಾಧ್ಯ ಸಾಧನ ಭಾವ, ಕಾರ್ಯಕಾರಣ ಭಾವ ಸಿದ್ಧ ಆಗಿರಬೇಕು. ಹಾಗೆ ಒಂದು ಕಾರ್ಯಕ್ಕೆ ಇದು ಕಾರಣ ಅಂತ ಇರುತ್ತೆ. ಕಾರಣವಿದ್ದು ಕಾರ್ಯ ಆಗದೆ ಹೋದರೆ ಅದು ಕಾರಣ ಹೌದಲ್ಲೋ ಅಂತ ಸಂದೇಹ ಬರ್ತದೆ. ಈ ಕಾರ್ಯಕ್ಕೆ ಇದು ಕಾರಣ ಹೌದೋ ಅಲ್ವೋ ಅಂತನೋ, ಅಥವಾ ಇದೇ ಕಾರಣ ಆಗಿದೆ, ಈ ಕಾರ್ಯಕ್ಕೆ ಪುತ್ರ ಸಂತಾನಕ್ಕೆ ಪುತ್ರಕಾಮೇಷ್ಟಿಯಾಗವೇ ಕಾರಣ, ಹಾಗಾದರೆ ಇಲ್ಲಿ ಆಗಿಲ್ವಲ್ಲ ಅಂತಂದರೆ, ಯಾಕಾಗಿಲ್ಲ ಅಂದರೆ ಏನೋ ಪ್ರತಿಬಂಧಕ ಇದೆ, ಯಾವುದೋ ಪ್ರತಿಬಂಧಕ ಇರೋದರಿಂದ ಕಾರ್ಯ ಉತ್ಪತ್ತಿ ಆಗಿಲ್ವೋ ಅಂತ ಹೀಗೆ ಸಂದೇಹ. ಈಗ ನಮಗೆ ಬಂದಿರತಕ್ಕಂತಹ ಕಾಯಿಲೆ ನಿವಾರಣೆ ಆಗಬೇಕಾದ್ರೆ ಅದಕ್ಕೇನು ಕಾರಣ? ಔಷಧ ಕಾರಣ. ಔಷಧ ತೆಗೆದುಕೊಂಡ್ರೆ ರೋಗ ಕಡಿಮೆ ಆಗುತ್ತೆ, ಔಷಧ ತೆಗೆದುಕೊಳ್ಳದೆ ಹೋದರೆ ರೋಗ ಕಡಿಮೆ ಆಗೋದಿಲ್ಲ. ಒಂದೊಮ್ಮೆ ಔಷಧ ಸೇವನೆ ಮಾಡಿದರೂ ರೋಗ ನಿವಾರಣೆ ಆಗಿಲ್ಲ ಅಂತಾದಾಗ ಆ ರೋಗ ನಿವಾರಣೆಗೆ ಆ ಔಷಧಿ ಕಾರಣ ಹೌದು ಅಲ್ಲೊಂದು ಸಂದೇಹ ಬರ್ತದೆ ಇಲ್ಲ. ಹಾಗೆಯೇ ಈ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅಂತ ಹೇಳಿಬಿಟ್ರೆ ಇಲ್ಲಿ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅನ್ನೋದು ಅದು ಸಂದಿಗ್ಧ. ಆದ್ದರಿಂದ ಇದಕ್ಕೆ ಸಂದಿಗ್ಧ ಸಿದ್ಧ ಅಂತ ಹೇಳ್ತಾರೆ. ಈ ತರಹ ಸಂದೇಹ ಅಪರಿಹಾರ, ಸಂದೇಹ ಬರೋದರಿಂದ ಸಂದಿಗ್ಧ ಸಿದ್ಧಿ ದೋಷ ಬರುತ್ತೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗಲೂ ಮಕ್ಕಳಾಗದಂತಹ ಸಂದರ್ಭದಲ್ಲಿ ಅಲ್ಲಿ ನಿಜವಾಗಿಯೂ ಪ್ರಮಾಣ ವಿಸಂವಾದ ಇದೆಯೋ ಅಥವಾ ಕರ್ತೃ ವೈಗಣ್ಯದ ಮೂಲಕವಾಗಿ ಫಲಪ್ರಾಪ್ತಿ ಆಗಿಲ್ವೋ ಎಂಬ ಸಂದೇಹ ಬರುವುದರಿಂದಾಗಿ ಏನಾಗುತ್ತೆ? ಈ ಅನುಮಾನಕ್ಕೆ ಸಂದಿಗ್ಧ ಸಿದ್ಧಿ ದೋಷ ಬರ್ತದೆ. ಇನ್ನು ವ್ಯಾಹತತ್ವಾತ್ ಅಪ್ರಮಾಣಂ ಅಂತ ಹೇಳಿದ. ಈ ವ್ಯಾಹತವಾಗಿರತಕ್ಕಂತಹ ಮಾತುಗಳು ವೇದ ಇದನ್ನು ಹೇಳುತ್ತೆ, ಅದನ್ನು ಹೇಳುತ್ತೆ. ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ ಹೇಳೋದು, ಬೆಂಕಿ ಇಲ್ಲ ಅಂತ ಹೇಳೋದು, ಯಾವುದೋ ಒಂದು ಸರಿ ಆಗಬೇಕು, ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಟ್ಟದಲ್ಲಿ ಬೆಂಕಿ ಇದೆ ಅನ್ನೋ ಸತ್ಯ ಆದರೆ ಬೆಂಕಿ ಇಲ್ಲ ಅಂತ ಹೇಳೋದು ಸರಿ ಆಗೋದಿಲ್ಲ. ಇದು ಸ್ವವ್ಯಾಹತ, ಇದಕ್ಕೆ ವ್ಯಾಘಾತ ಅಂತ ಹೇಳ್ತಾರೆ. ವ್ಯಾಹತಿಯಿಂದ ಕೂಡಿರತಕ್ಕಂತಹ ವೇದ ಅದು ಅಪ್ರಮಾಣ ಅಂತ.
ಇಲ್ಲಿ ಕೇಳಬೇಕು, ವ್ಯಾಘಾತೇನಾಪಿ ಕಿಂ ದ್ವಯೋಃ ಅಪ್ರಾಮಾಣ್ಯಂ ಸಾಧ್ಯಂ ಉತ ಅನ್ಯತರಸ್ಯ. ಈ ವ್ಯಾಘಾತದಿಂದ ನೀವು ಎರಡರಲ್ಲಿ ಒಂದಕ್ಕೆ ಅಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಾ, ಎರಡಕ್ಕೂ ಅಪ್ರಾಮಾಣ್ಯ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಾ, ಅಥವಾ ಯಾವುದೋ ಒಂದೋ ಅಂತ. ಅಲ್ಲಿ ಏನು ಬಂತು, ಉದಾಹರಣೆ ಕೊಟ್ಟಿದ್ದು, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ, ಉದಿತೇ ಜುಹೋತಿ ಅನುದಿತೇ ಜುಹೋತಿ ಇತ್ಯಾದಿ ವೇದವಾಕ್ಯಗಳು ಅಪ್ರಮಾಣ. ಯಾಕೆಂದರೆ ಸವ್ಯಾಹತವಾಗಿವೆ. ಪ್ರಕೃತ ಈ ಮೇಲೆ ಉದಾಹರಣೆ ಮಾಡ್ತಕ್ಕಂತಹ ಈ ವಾಕ್ಯಗಳಲ್ಲಿ ನಾವು ನೋಡೋಣ, ಯಾವ ಸರಿ, ಉದಿತೇ ಜುಹೋತಿಯನ್ನು ಸರಿಯೋ ಅನುದಿತೇ ಜುಹೋತಿಯನ್ನು ಸರಿಯೋ? ಎರಡರಲ್ಲಿ ಯಾವುದು ಒಂದು ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಹೇಳಿದರೆ ಇನ್ನೊಂದು ಅಪ್ರಮಾಣ ಅಂತ ಆಗುತ್ತೆ. ಎರಡೂ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಉದಿತೇ ಜುಹೋತಿ ಅನುದಿತೇ ಜುಹೋತಿ ಇಂತಹ ವೇದವಾಕ್ಯಗಳು ಅಪ್ರಮಾಣ. ಯಾಕೆ ಅಂದರೆ ಸವ್ಯಾಹತವಾಗಿವೆ ಅಂತ ಇಲ್ಲಿ ಬೌದ್ಧರ ಪೂರ್ವಪಕ್ಷ. ಇಲ್ಲಿ ಎರಡು ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯವಿದ್ದರೂ ಆಗೇನಾಗತ್ತೆ, ಈ ಸವ್ಯಾಹತತ್ವ ಹೇತು ಪಕ್ಷವಾದ ವೇದದಲ್ಲಿ ಸವ್ಯಾಹತತ್ವ ದೋಷ ಬರೋದೇ ಇಲ್ಲ. ಆಗ ಒಂದು ಪ್ರಮಾಣ ಅಲ್ಲ ಅಂತ ಇನ್ನೊಂದು ಪ್ರಮಾಣ ಆಗಬೇಕು, ಎರಡೂ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸರ್ವಥಾ ವ್ಯಾಘಾತ ಏವ ಉತ ಅಧಿಕಾರ್ಯಾದಿ ಭೇದೇನ ವ್ಯವಸ್ಥಾ ಇತಿ ಸಂದೇಹ ಅನಿಸ್ತಾರ. ಇಲ್ಲಿ ಉದಿತೇ ಜುಹೋತಿ ಅನುದಿತೇ ಜುಹೋತಿ ಇತ್ಯಾದಿ ವಾಕ್ಯಗಳಲ್ಲಿ ಒಂದು ವಾಕ್ಯಕ್ಕೆ ನೀವು ಪ್ರಾಮಾಣ್ಯವನ್ನು ಹೇಳಿದರೆ ಇನ್ನೊಂದು ವಾಕ್ಯ ಅಪ್ರಮಾಣ ಆಗುತ್ತೆ, ವ್ಯಾಹತ. ಆ ವ್ಯಾಹತರೂಪವಾಗಿರತಕ್ಕಂಥ ಹೇತು ವೇದದಲ್ಲಿ ಸಂಭಾವಿತವಾಗಬಹುದು. ಆದರೆ ಎರಡರಲ್ಲಿ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ ವ್ಯಾಹತತ್ವ ರೂಪ ಹೇತುವಿನಿಂದ ಅಪ್ರಾಮಾಣ್ಯವನ್ನು ಸಾಧಿಸಿದರೆ ಬಾಧ ಸಂದೇಹ ದೋಷ ಬರುತ್ತೆ. ಆದ್ದರಿಂದ ವ್ಯಾಘಾತವಾದ್ದನ್ನು ಹೇಳ್ತಾ ಇದೆ, ಆದ್ದರಿಂದ ಅಪ್ರಮಾಣ ಅಂತ ಹೇಳಿಕ್ಕೆ ಬರಲ್ಲ. ನ ಆದ್ಯ ಅನೈಕಾಂತ್ಯಾತ್ ವ್ಯಭಿಚಾರ ದೋಷ ದ್ವಿತೀಯೇ ಸಂದಿಗ್ಧ ಆಸೀತಿ. ದ್ವಿತೀಯೇ ಇವೆರಡರಲ್ಲಿಯೂ ಕಿಂ ವ್ಯಾಘಾತ ಅಪಿ ಆಪಾತ ಸರ್ವಥಾವ. ವ್ಯಾಘಾತ ಅನ್ನೋದು ಮೇಲ್ನೋಟಕ್ಕೆ ವ್ಯಾಘಾತ ಕಾಡ್ತಾ ಇದೆಯೋ, ವಾಸ್ತವಿಕ ಆ ಎರಡು ವಾಕ್ಯಕ್ಕೆ ಬೇರೆ ಬೇರೆ ಅರ್ಥ. ಮೇಲ್ನೋಟಕ್ಕೆ ಉದಿತೇ ಜುಹೋತಿ ಅನುದಿತೇ ಜುಹೋತಿ ಅಂತ ಮೇಲ್ನೋಟಕ್ಕೆ ವಿರೋಧ ಕಾಣುತ್ತೆ, ಆದರೆ ವಾಸ್ತವಿಕವಾಗಿ ಅಲ್ಲಿ ಯಾವುದೇ ವಿರೋಧ ಇಲ್ಲ. ಈ ವ್ಯಾಘಾತಃ ಅಪಿ ಆಪಾತಃ ಸರ್ವಥಾವ, ಆಪಾತಃ ವ್ಯಾಘಾತ ಅಂತ ಹೇಳಿಬಿಟ್ರೆ ಅನೈಕಾಂತ್ಯ ದೋಷ, ಹಿಂದೆ ಹೇಳಿದ ಹಾಗೆ ವ್ಯಭಿಚಾರ ದೋಷ. ದ್ವಿತೀಯೇ ಇಲ್ಲ ಸರ್ವಥಾ ಅಂತ ಹೇಳಿಬಿಟ್ರೆ, ವ್ಯಾಘಾತ ಅನ್ನೋದು ಸರ್ವಥಾ ಇರುವಂಥದ್ದು, ಹಾಗೆ ಹೇಳಿಬಿಟ್ರೆ ಈ ಯಾವ ವಾಕ್ಯ, ಎರಡು ವಾಕ್ಯ ಇದೆ, ಒಂದು ಸರಿ ಅಂತಾದರೆ ಇನ್ನೊಂದು ಸರಿಯಾಗುವುದಿಲ್ಲ. ಒಂದು ವಾಕ್ಯಕ್ಕೆ ಪ್ರಾಮಾಣ್ಯ ಇದ್ದರೂ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಎರಡು ವಾಕ್ಯಗಳಲ್ಲಿ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯವಿದ್ದರೂ ವಿರೋಧ ಇರುವುದರಿಂದಾಗಿ ಅಲ್ಲಿ ಸಂದಿಗ್ಧ ಬಾಧ ಮತ್ತು ವ್ಯಭಿಚಾರ ದೋಷ ಬರ್ತದೆ. ಕಿಂ ದ್ವಯೋಃ ಅಪ್ರಾಮಾಣ್ಯಂ ಸಾಧ್ಯಮುತ ಅನ್ಯತರಸ್ಯ. ವ್ಯಾಘಾತವಾಗಿರೋದರಿಂದ ವೇದ ಅಪ್ರಮಾಣ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ದ್ವಯೋಃ ಈ ಎರಡೂ ವಾಕ್ಯಗಳಿಗೂ ನೀವು ಅಪ್ರಾಮಾಣ್ಯವನ್ನು ಹೇಳ್ತಾ ಇದ್ದೀರಾ, ಎರಡೂ ವಾಕ್ಯವನ್ನು ಸಾಧ್ಯವನ್ನಾಗಿ ಮಾಡಿಕೊಂಡು ಅಪ್ರಾಮಾಣ್ಯ ಹೇಳ್ತಾ ಇದ್ದೀರಾ. ನ ಆದ್ಯ ಮೊದಲೇದ್ದಲ್ಲ, ಅನ್ಯತರ ಪ್ರಾಮಾಣ್ಯೇನಾಪಿ ವ್ಯಾಘಾತ ಸಂಭವೇನ ಸಂದಿಗ್ಧ ಕಾಲಾತೀತ ತ್ವಸ್ಯ ಅನೈಕಾಂತಿಕತ್ವಸ್ಯ ಚ ಆಪಾತಾತ್. ಇಲ್ಲಿ ಅನ್ಯತರ ಪ್ರಾಮಾಣ್ಯ ಅಪಿ, ಆ ಎರಡು ವಾಕ್ಯಗಳಲ್ಲಿ ಒಂದು ವಾಕ್ಯ ಪ್ರಮಾಣ ಅಂತ ಆದಾಗಲೂ ಕೂಡ ಪ್ರಮಾಣ ಆಗುವುದರಿಂದ ಅಲ್ಲಿ ಏನು ಬರುತ್ತೆ, ಅನೈಕಾಂತ್ಯಾತ್ ವ್ಯಭಿಚಾರ ದೋಷ. ದ್ವಿತೀಯೇ ಸಂದಿಗ್ಧ ಸಿದ್ಧಿ, ಸಂದಿಗ್ಧ ಸಿದ್ಧಿ ಬರುತ್ತೆ. ಕಿಮತು ಸರ್ವತಾ ವ್ಯಾಘಾತಃ ಏವ ಉತ
ಅಧಿಕಾರ್ಯಾದಿ ಭೇದೇನ ವ್ಯವಸ್ಥಾ. ಸರ್ವದಾ ಇಲ್ಲಿ ವ್ಯಾಘಾತ ಇದೆಯೋ ಅಥವಾ ಅಧಿಕಾರ್ಯಾದಿ ಭೇದಿಯ ವ್ಯಾಘಾತ ಇದೆಯೋ ಅನ್ನುವ ವ್ಯವಸ್ಥೆ ಅನ್ನೋದು ಇಲ್ಲ. ಆದ್ದರಿಂದ ಸಂದೇಹ ಬಂದೇ ಬರುತ್ತೆ. ಆದ್ದರಿಂದ ವ್ಯಾಘಾತತ್ವೇನ ಅಪ್ರಾಮಾಣ್ಯವನ್ನು ಹೇಳಬಾರ್ದು ಅಂತ ಈ ವಾಕ್ಯದ ಅಭಿಪ್ರಾಯ. ಕಿಂ ವ್ಯಾಘಾತೇನಾಪಿ ಕಿಂ ದ್ವಯೋಃ ಅಪ್ರಾಮಾಣ್ಯಂ ಸಾಧ್ಯಮೋದ ಅನ್ಯತರಸ್ಯ. ವ್ಯಾಘಾತದಿಂದ ನೀವು ಅಪ್ರಾಮಾಣ್ಯವನ್ನು ಸಾಧ್ಯ ಮಾಡಲಿಕ್ಕೆ ಹೊರಟ್ರೆ ದ್ವಯೋಃ ಅಪ್ರಾಮಾಣ್ಯಂ ಸಾಧ್ಯಂ, ಎರಡಕ್ಕೂ ಅಪ್ರಾಮಾಣ್ಯವನ್ನು ಸಾಧಿಸ್ತಾ ಇರೋದು ಉತ ಅನ್ಯತರಸ್ಯ, ಒಂದು ವಾಕ್ಯಕ್ಕೆ ಅಪ್ರಾಮಾಣ್ಯ ಸಾಧನೆ ಮಾಡ್ತಿರೋ ನಾದ್ಯ, ಎರಡೂ ವಾಕ್ಯಕ್ಕೆ ಅಪ್ರಾಮಾಣ್ಯ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅನ್ಯತರ ಪ್ರಾಮಾಣ್ಯೇಪಿ ವ್ಯಾಘಾತ ಸಂಭವೇನ ಸಂದಿಗ್ಧ ಕಾಲಾತೀತತ್ವಸ್ಯ ಅನೈಕಾಂತಿಕತ್ವಸ್ಯ ಆಪಾತಾತ್. ಆದ್ಯ ಪಕ್ಷ ಯಾವುದು? ಎರಡೂ ಕೂಡ ದ್ವಯೋಃ ಅಪ್ರಾಮಾಣ್ಯಂ ಸಾಧ್ಯಂ, ವ್ಯಾಘಾತದಿಂದಾಗಿ ಎರಡೂ ಅಪ್ರಮಾಣ ಅಂತ ಹೇಳ್ತೀವಿ ಅಂತ ಹೇಳಿಕೊಳ್ಟ್ರೆ ಆಗ ಸಂದಿಗ್ಧ ಸಿದ್ಧಿ. ಒಂದು ವಾಕ್ಯಕ್ಕೆ ಪ್ರಾಮಾಣ್ಯವಿದ್ದರೂ ಆ ಸವ್ಯಾಹತ ತುರುವಾಗಿರತಕ್ಕಂತಹ ಹೇತು ಅದು ಪಕ್ಷದಲ್ಲಿ ಇದೆಯೋ ಇಲ್ಲೋ ಅಂತ ಆಗತ್ತೆ. ಹೀಗೆ ವ್ಯಾಹತವಾಗಿರ್ತಕ್ಕಂತಹ ಮಾತು ಈ ಥರ ಆದಾಗ ಏನು ದೋಷ ಅಂದರೆ ಸಂದಿಗ್ಧ ಕಾಲಾತೀತತ್ವ ಅಂದರೆ ಬಾಧ. ಒಂದು ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಪ್ರಮಾಣ ಅಂತ ವಿರೋಧ ಬರ್ತದೆ. ಆ ಸಾಧ್ಯ ಅಲ್ಲಿ ಬಾಧಿತಕ್ಕೆ ಕಾಲಾತ್ಯಾಪದಿಷ್ಟ ಅಂತ ಹೇಳೋದು ಬಾಧದೋಷ. ವನ್ನಿ ಅನುಷ್ಣಃ ದ್ರವ್ಯತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡೋದು. ಬೆಂಕಿ ಬಿಸಿಯಾಗಿಲ್ವಾ? ಬೆಂಕಿ ಬಿಸಿಯಾಗಿ ಇದ್ದೇ ಇದೆ. ಇದು ಬಾಧ, ಪ್ರತ್ಯಕ್ಷ ಬಾಧಿತ. ಬೆಂಕಿ ಸುಡುವುದಿಲ್ಲ ಅಂತ ಹೇಳಿದರೆ ಬೆಂಕಿ ಸುಡುವುದಿಲ್ಲ ಅನ್ನೋದು ಪ್ರತ್ಯಕ್ಷ ಬಾಧಿತ. ಇದಕ್ಕೆ ಬಾಧದೋಷ ಅಂತಾರೆ. ಇದು ಕೂಡ ಅನುಮಾನ ದೋಷದಲ್ಲಿ ಒಂದು. ಸಾಧ್ಯ ಪಕ್ಷದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಪ್ರಬಲವಾಗಿರ್ತಕ್ಕಂತಹ ಪ್ರಮಾಣ ಇದ್ದಾಗ ಆಗ ಆ ಅನುಮಾನವು ಬಾಧಿತ. ಈಗ ಉದಾಹರಣೆ, ನೀರಿನ ಮಡುವಿನಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಪ್ರತ್ಯಕ್ಷ ಬಾಧ. ನಾನು ಒಂದೇ ಅನುಷ್ಣ ಅಂತ ಹೇಳಿದೆ, ಅದು ಕೂಡ ಅದಕ್ಕೆ ಉದಾಹರಣೆನೇ. ಹೀಗೆ ಬೆಂಕಿ ತಣ್ಣಗಿದೆ ಅಂತ ಹೇಳಿಬಿಟ್ರೆ ಬೆಂಕಿ ತಣ್ಣಗಿದೆಯಾ? ಬೆಂಕಿ ಬಿಸಿಯಾಗಿರೋದು ಪ್ರತ್ಯಕ್ಷ ಸಿದ್ಧ. ಅಂತಹ ಪ್ರತ್ಯಕ್ಷ ಪ್ರಮಾಣದಿಂದ ಬಾಧ ಬರ್ತದೆ. ಈಗ ಈ ಏನು ಸವ್ಯಾಹತವಾಗಿರ್ತಕ್ಕಂಥ ಎರಡು ವಾಕ್ಯ ಇದೆಯಲ್ಲ, ಉದಿತೇಜು ಹೋತಿ ಅನುದಿಜು ಹೋತಿ, ಈ ಎರಡು ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ಅಪ್ರಾಮಾಣಿಕ ಅಂತಾದ ಪಕ್ಷದಲ್ಲಿ ಆ ಪಕ್ಷೀಕರಿಸಿದಂತಹ ವಾಕ್ಯದಲ್ಲಿ ಪ್ರಾಮಾಣ್ಯ ಸಂಭಾವಿತವಾದುದರಿಂದ ನೀನು ಅಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಬಾಧ ಸಂದೇಹ ದೋಷ ಬರ್ತದೆ. ಆದ್ದರಿಂದ ವ್ಯಾಹತತ್ವಾತ್ ಅಪ್ರಾಮಾಣ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಹೀಗೆ ವೇದದಲ್ಲಿ ಯಾವ್ಯಾವ ದೋಷಗಳನ್ನು ಆರೋಪ ಮಾಡಿ ಅಪ್ರಾಮಾಣ್ಯ ಸಂಖ್ಯೆ ಮಾಡ್ತಾರೋ ಆ ಎಲ್ಲ ದೋಷಗಳನ್ನು ಇಲ್ಲಿ ಉಲ್ಲೇಖಿಸಿ ಅದನ್ನು ನಿರಾಕರಣೆ ಮಾಡಿ ಈ ವೇದಗಳಿಗೆ ಪ್ರಾಮಾಣ್ಯವನ್ನು ಆಚಾರ್ಯರು ಸಮರ್ಥನೆ ಮಾಡ್ತಾರೆ. ಅದು ಇನ್ನೂ ಮುಂದುವರಿಯುತ್ತೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.